ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 23ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಇಹ ಮತ್ತೆ ಏವ ಅನ್ನುವಂಥ ಶಬ್ದ ಪ್ರಯೋಗವನ್ನು ಯಾಕೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈ ಒಂದು ಮನುಷ್ಯ ಶರೀರದ ಇಂಪಾರ್ಟೆನ್ಸ್ ಏನು, ಮಹತ್ವ ಏನು ಅಂತ ಹೇಳೋದಕ್ಕೋಸ್ಕರ ಈ ಶರೀರ ಸಿಕ್ಕಿದೆ, ಇಲ್ಲೇ ಸಾಧನೆ ಮಾಡ್ಕೊಂಡ್ಬಿಡ್ಬೇಕು. ನಮ್ಮ ಕಾಮ ಕ್ರೋಧ ಇದನ್ನೆಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ನಾವು ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಪ್ರಾಕ್ ಶರೀರ ವಿಮೋಕ್ಷಣ ಅಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನು ಉತ್ತರ ಅಂತಂದ್ರೆ, ಶರೀರ ನಾಶವಾಗುವಂಥದ್ದು ಅಂದ್ರೆ ಅದು ಇವತ್ತಲ್ಲ ನಾಳೆ ನಮ್ಮನ್ನು ಬಿಟ್ಟು ಹೋಗುವಂಥದ್ದೇ ಅಲ್ವಾ. ವಿಯೋಗ ಅನ್ನೋದು ಖಂಡಿತವಾಗ್ಲೂ ನಿಶ್ಚಯವಾಗೂ ಆಗೇ ಆಗುತ್ತೆ. ಇದು ಯಾವ ಕ್ಷಣದಲ್ಲಿ ನಷ್ಟ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಅದ್ರ ಭರವಸೆನೂ ಇಲ್ಲ. ಅದಕ್ಕೋಸ್ಕರನೇ ನಮಗೆ ಮರಣಕಾಲ ಬರುವ ಮೊದಲೇ ಕಾಮಕ್ರೋಧಗಳ ಮೇಲೆ ವಿಜಯವನ್ನು ನಾವು ಪಡ್ಕೋಬೇಕು. ಜೊತೆಗೆ ಸಾಧನೆಯನ್ನ ಮಾಡಿ ಆಗಾಗ ಘೋರ ಆಕ್ರಮಣ ಮಾಡುವಂತ ಅಂದ್ರೆ ಆಗಾಗ ನಮ್ಮ ಮೇಲೆ ಆಕ್ರಮಣ ಮಾಡುವಂತಹ ಕಾಮ ಕ್ರೋಧ ಈ ರೀತಿಯ ಮಹಾಶತ್ರುಗಳಿದೆಯಲ್ಲ, ಆ ಶತ್ರುಗಳು ತಮ್ಮ ವೇಗವನ್ನು ಉಂಟು ಮಾಡಿ ಯಾವತ್ತೂ ನಮ್ಮ ಜೀವನದಲ್ಲಿ ವಿಚಲಿತಗೊಳಿಸಬಾರದು. ಅಂಥ ಶಕ್ತಿಯನ್ನು ನಾವು ಪಡ್ಕೋಬೇಕು. ಅಂದರೆ ಈ ಕಾಮಕ್ರೋಧಗಳನ್ನೆಲ್ಲ ಮಹಾಶತ್ರುಗಳು ಅಂತ ಕರೆದಿದ್ದಾರೆ. ಅವು ಅವಾಗವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅದು ನಮ್ಮನ್ನೇನು ಡಿಸ್ಟರ್ಬೇ ಮಾಡಬಾರದು. ಆ ರೀತಿಯ ಒಂದು ಶಕ್ತಿಯನ್ನು ನಾವು ಪಡ್ಕೊಂಡ್ಬಿಡ್ಬೇಕು. ಈ ಮನುಷ್ಯ ಶರೀರ ಅನ್ನೋದೇ ಇರೋದು ಅದಕ್ಕೋಸ್ಕರನೇ. ಮತ್ತು ಈ ಶರೀರ ಯಾವಾಗ ಬೇಕಾದರೂ ಅದು ಹೋಗ್ಬಿಡ್ಬೋದು, ಅದು ಶಾಶ್ವತವಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಮತ್ತು ಯಾವಾಗ ಅದು ನಮಗೆ ಸಾವು ಅನ್ನೋದು ಬರುತ್ತೆ ಅಂತಲೂ ಗೊತ್ತಿಲ್ಲ. ಅದಕ್ಕೋಸ್ಕರನೇ ನೀವು ಅಷ್ಟರ ಒಳಗಡೆ ಅದ್ರ ಮೇಲೆ ನೀವು ವಿಜಯವನ್ನು ಪಡ್ಕೋಬೇಕು. ಮತ್ತು ಸಾಧನೆಯನ್ನು ಮಾಡಿ ಈ ಮಹಾಶತ್ರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡದೇ ಇರೋ ಥರ ಅದರ ವೇಗವನ್ನು ನಾವು ತಡಿಬೇಕು. ಅಂಥ ಒಂದು ಶಕ್ತಿಯನ್ನು ನಾವು ಪಡ್ಕೊಳ್ಬೇಕು. ಹೇಗೆ ಅಂತಂದರೆ, ಸಮುದ್ರದಲ್ಲಿ ಎಲ್ಲ ನದಿಗಳ ನೀರು ತಮ್ಮ ತಮ್ಮ ವೇಗ ಸಹಿತ ವಿಲೀನವಾಗಿ ಹೊರಟೋಗುತ್ತಲ್ಲ. ಈಗ ಎಷ್ಟೋ ನದಿಗಳಿದೆ, ಎಲ್ಲ ಬಂದು ಸಮುದ್ರದಲ್ಲಿ ಸೇರಿದಾಗ ಏನಾಗುತ್ತೆ, ಅವು ತಮ್ಮ ತಮ್ಮ ವೇಗದ ಸಹಿತ ಅಲ್ಲಿ ವಿಲೀನವಾಗಿಬಿಡುತ್ತೆ. ಸಮುದ್ರ ಹೇಗೆ ಶಾಂತವಾಗಿರುತ್ತೋ ಅದೇ ಸ್ಥಿತಿಗೆ ಅವು ಬಂದ್ಬಿಡುತ್ತಲ್ಲ. ಅದೇ ರೀತಿ ಕಾಮ ಕ್ರೋಧಾದಿ ಶತ್ರುಗಳು ತಮ್ಮ ವೇಗ ಸಹಿತ ವಿಲೀನವಾಗಿ ನಷ್ಟ ಆಗಿಬಿಡಬೇಕು. ಆ ರೀತಿ ನಾವು ಪ್ರಯತ್ನ ಮಾಡಬೇಕು ಈ ಮನುಷ್ಯ ಶರೀರದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುವಂಥ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ನೋಡಿ. ಈಗ ಎಲ್ಲೆಲ್ಲಿಂದನೋ ಬರುತ್ತೆ ನದಿ, ಎಷ್ಟು ರಭಸವಾಗಿ ಹರ್ಕೊಂಡು ಬರುತ್ತೆ, ಏನೇನೋ ಒಂದು ಅದರದೇ ಆದಂಥ ಒಂದು ವೇಗ ಇರುತ್ತೆ. ಆದರೆ ಸಮುದ್ರದಲ್ಲಿ ಸೇರಿದ ತಕ್ಷಣ ಅದು ಶಾಂತವಾಗಿಬಿಡುತ್ತೆ. ಆ ಸಮುದ್ರ ಹೇಗಿರುತ್ತೋ ಹಾಗೆ ಅದು ಅದರದ್ದು ಒಂದು ಐಡೆಂಟಿಟಿನೇ ಇರೋದಿಲ್ಲ, ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡು ಅದರಲ್ಲಿ ಒಂದಾಗ್ಬಿಡುತ್ತಲ್ಲ. ಆ ರೀತಿ ಈ ಕಾಮ ಕ್ರೋಧ ಅನ್ನುವಂಥ ಶತ್ರುಗಳು ತಮ್ಮ ವೇಗ ಸಹಿತ ವಿಲೀನವಾಗಿಬಿಡಬೇಕು. ಆ ರೀತಿಯ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು, ಅಂಥ ಸಾಧನೆಯನ್ನು ನಾವು ಮಾಡಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಕಾಮ ಕ್ರೋಧಾದಿಗಳಿಂದ ಉಂಟಾಗುವಂಥ ವೇಗ ಅಂತಂದರೆ ಏನು, ಮತ್ತು ಅದನ್ನು ಸಹಿಸೋದ್ರಲ್ಲಿ ಸಮರ್ಥನಾಗೋದು ಅಂತಂದರೆ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ನಮಗೂ ಬರುತ್ತಲ್ವಾ, ಕಾಮಕ್ರೋಧಗಳಿಂದ ಏನು ವೇಗ ಬರುತ್ತೆ ಅಂತೆಲ್ಲ ನಮಗೆ ಪ್ರಶ್ನೆ ಬರ್ಬೋದು. ಅದಕ್ಕಿಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಪುರುಷರಿಗಾಗಿ ಸ್ತ್ರೀ ಮತ್ತು ಸ್ತ್ರೀಯರಿಗಾಗಿ ಪುರುಷರು, ಇಬ್ಬರಿಗಾಗಿ ಮಕ್ಕಳು ಮತ್ತು ಹಣ ಮನೆ ಸ್ವರ್ಗ ಏನೆಲ್ಲ ನೋಡಿದಂಥ ಕೇಳಿದಂತಹ ವಸ್ತುಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಮನಸ್ಸು ಇಂದ್ರಿಯಗಳ ವಿಷಯಗಳಲ್ಲಿ ಆಸಕ್ತಿ ಉಂಟಾಗಿರುವಂಥ ಕಾರಣ. ಅಂದರೆ ನಾವು ಒಬ್ಬ ಹೆಂಗಸಿದ್ರೆ ಗಂಡಸನ ಮೇಲೆ ಒಂದು ಆಸಕ್ತಿ ಇರುತ್ತೆ, ಅವನು ನನಗೆ ಬೇಕು ಅಂತ ಅನಿಸುತ್ತೆ. ಅಥವಾ ಒಬ್ಬ ಗಂಡಸಿದ್ರೆ ಸ್ತ್ರೀಯನ್ನು ನೋಡಿ ನನಗೆ ಬೇಕು ಅಂತ ಅವನಿಗೆ ಅನಿಸುತ್ತೆ. ಈ ಇಬ್ಬರೂ ಸೇರಿದಾಗ ಮಕ್ಕಳು ಬೇಕು ಅನಿಸುತ್ತೆ, ಹಣ ಬೇಕು, ಆಸ್ತಿ ಬೇಕು, ಸ್ವರ್ಗ ಬೇಕು, ಈ ರೀತಿ ಏನೇನು ನೋಡ್ತೀವೋ ಕೇಳ್ತೀವೋ ಅದೆಲ್ಲ ಬೇಕು ಅನಿಸುತ್ತೆ. ನಮ್ಮ ಮನಸ್ಸಿನಲ್ಲಿ ಆಸೆಗಳು ಮತ್ತು ಇಂದ್ರಿಯಗಳ ವಿಷಯಗಳಲ್ಲಿ ನಮಗೆ ಆಸಕ್ತಿ ಉಂಟಾಗಿರುವಂಥ ಕಾರಣ ಅದೇನಾಗುತ್ತೆ, ನಾವು ಅದನ್ನು ಪಡಿಬೇಕು ಅನ್ನುವಂತಹ ಒಂದು ಇಚ್ಛೆ ನಮ್ಮಲ್ಲಿ ಬರುತ್ತಲ್ಲ, ಆ ಇಚ್ಛೆಯ ಹೆಸರೇ ಕಾಮ ಅಂತ ಹೇಳೋದು. ಮತ್ತು ಆ ಕಾಮದ ಕಾರಣದಿಂದ ಅಂತಃಕರಣದಲ್ಲಿ ಉಂಟಾಗುತ್ತಲ್ಲ ಬೇರೆ ಬೇರೆ ರೀತಿಯ ಒಂದು ಸಂಕಲ್ಪ ವಿಕಲ್ಪಗಳ ಪ್ರವಾಹ. ಅಂದರೆ ಇದರಿಂದ ಏನಾಗುತ್ತೆ, ಅದರಿಂದ ಏನಾಗುತ್ತೆ, ಇದು ಹಿಂಗಾಗಬೇಕು, ಅದು ಹಂಗಾಗಬೇಕು ಅಂತ ಏನೇನೋ ನಮ್ಮ ಮನಸ್ಸಲ್ಲಿ ಅಂತಃಕರಣದಲ್ಲಿ ಬೇಕಾದಷ್ಟು ರೀತಿಯ ಸಂಕಲ್ಪ ವಿಕಲ್ಪಗಳೆಲ್ಲ ಹುಟ್ಕೊಳ್ಳುತ್ತೆ.
ಆ ಒಂದು ಪ್ರವಾಹ ಕಾಮದಿಂದ ಉತ್ಪನ್ನವಾಗುವಂತಹ ವೇಗ, ಆ ಒಳಗಡೆ ನಡೆಯುತ್ತಲ್ಲ ಅದನ್ನು ವೇಗ ಅಂತ ಹೇಳೋದು. ಅದನ್ನು ಪಡ್ಕೊಳ್ಳೇಬೇಕು, ಇಲ್ಲ ಇದನ್ನು ಬಿಡಲೇಬೇಕು, ಆ ರೀತಿ ಬೇರೆ ಬೇರೆ ರೀತಿಯ ಒಂದು ಸಂಕಲ್ಪ ವಿಕಲ್ಪಗಳು ಬರುತ್ತೆ. ಸೊ ಅದನ್ನು ನಾವು ಕಾಮದಿಂದ ಉತ್ಪನ್ನವಾಗುವಂತಹ ವೇಗ ಅಂತ ಹೇಳೋದು. ಇದೇ ರೀತಿ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಗೆ ಪ್ರತಿಕೂಲವಾದಂತಹ ವಿಷಯಗಳು, ನನ್ನ ಮನಸ್ಸಿಗೆ ಇಷ್ಟ ಆಗಿರುವಂಥದ್ದು, ನನ್ನ ಬುದ್ಧಿಗೆ ಇಷ್ಟ ಆಗಿರುವಂಥದ್ದು, ಅಥವಾ ನನ್ನ ಇಂದ್ರಿಯಗಳಿಗೆ ತೃಪ್ತಿ ಕೊಡುವಂಥದ್ದು ಏನೇ ಆಗಿರ್ಬೋದು, ನನಗಿಷ್ಟ ಆಗಬೇಕದು, ಅದು ನನಗೆ ನನ್ನ ಪರವಾಗಿರಬೇಕು. ಅಂಥದ್ದೇನಾದರೂ ಸಿಕ್ಕಿದಾಗ ಅಥವಾ ನನಗಿಷ್ಟ ಆಗುವಂಥದ್ದು ಸಿಗದೇ ಇದ್ದಾಗ, ನನ್ನ ಇಷ್ಟ ಪೂರ್ತಿ ಆಗದೇ ಇದ್ದಾಗ, ಅದರಲ್ಲಿ ಏನಾದರೂ ಒಂದು ತೊಡಕು ಉಂಟಾದಾಗ, ಆ ಸ್ಥಿತಿಗೆ ಕಾರಣವಾಗಿರುವಂಥ ಪದಾರ್ಥ ಅಥವಾ ಆ ಜೀವಿಗಳೇ ಆಗಿರ್ಬೋದು, ಬೇರೆ ಯಾರಾದರೂ ಮನುಷ್ಯರು, ಪ್ರಾಣಿಗಳು ಏನಾದರೂ ಆಗಿರ್ಬೋದು, ಅದರ ಬಗ್ಗೆ ನನಗೆ ದ್ವೇಷ ಭಾವ ಉಂಟಾಗುತ್ತಲ್ಲ, ಆಗ ಅಂತಃಕರಣದಲ್ಲಿ ಏಳುವಂತಹ ಉತ್ತೇಜನೆಯ ಭಾವ ಇದೆಯಲ್ಲ, ಅದರ ಹೆಸರೇನೆ ಕೋಪ. ಈಗ ನನಗೆ ಯಾವುದನ್ನ ನೋಡ್ತೀನೋ, ಏನನ್ನಾದರೂ ನೋಡಿದಾಗ ಅದನ್ನು ಪಡಿಬೇಕು ಅನ್ನುವಂಥ ಆಸೆ ಆಗುತ್ತೆ, ಅದನ್ನ ಕಾಮ ಅಂತ ಹೇಳ್ತೀವಿ. ಅದನ್ನ ಪಡ್ಕೊಳ್ಳೋದಕ್ಕೆ ಒಳಗಡೆ ಅಂತಃಕರಣದಲ್ಲಿ ಬೇಕಾದಷ್ಟು ಸಂಕಲ್ಪ ವಿಕಲ್ಪಗಳಾಗತ್ತಲ್ಲ, ಅದನ್ನ ವೇಗ ಅಂತ ಹೇಳೋದು, ಕಾಮದಿಂದ ಉಂಟಾಗುವಂಥ ವೇಗ. ಇನ್ನ ನಾನು ಏನಾದರೂ ಒಂದು ಇಚ್ಛೆ ಪಟ್ಟು ಅದು ನನ್ನ ಮನಸ್ಸಿಗೆ ಇಷ್ಟ ಆಗಿರೋದು ನನಗೆ ಸಿಕ್ಕಿದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಅದು ಏನಾದರೂ ಸಿಗಲಿಲ್ಲ ಅಂತಂದಾಗ ನನಗೆ ದ್ವೇಷದ ಭಾವನೆ ಬರುತ್ತೆ. ಆಗ ನನ್ನ ಅಂತಃಕರಣದಲ್ಲಿ ಒಂದು ಭಾವನೆ ಏರ್ಪಡುತ್ತಲ್ಲ, ಅಂದರೆ ಸುಖ ಬಂದಾಗ ಒಂಥರ, ನನಗಿಷ್ಟ ಆಗದೆ ಇರೋದು ಸಿಕ್ಕಿದಾಗ ಇನ್ನೊಂಥರ ಅಂತ, ಅದಕ್ಕೆ ಕ್ರೋಧ ಅಂತ ಹೇಳ್ತೀವಿ. ಈ ಕ್ರೋಧದ ಕಾರಣದಿಂದ ಆಗುವಂಥ ಬೇರೆ ಬೇರೆಯ ಸಂಕಲ್ಪ ವಿಕಲ್ಪಗಳ ಪ್ರವಾಹ ಇದೆಯಲ್ಲ, ಅಂದರೆ ಕ್ರೋಧದಿಂದ ಉಂಟಾಗುವಂಥ ವೇಗ ಅಂತ ಅದನ್ನು ಕರೀತಾರೆ. ಈಗ ಕಾಮದಿಂದ ಉಂಟಾಗುವಂಥ ವೇಗ ಯಾವುದು, ಕ್ರೋಧದಿಂದ ಉಂಟಾಗುವಂಥ ವೇಗ ಯಾವುದು ಅನ್ನೋದು ನಮಗೆ ಗೊತ್ತಾಯ್ತಲ್ವಾ. ಈ ವೇಗಗಳನ್ನು ಶಾಂತಿಪೂರ್ವಕವಾಗಿ ಸಹಿಸುವ, ಅಂದ್ರೆ ಏನು, ಅದು ಕಾರ್ಯಾನ್ವಿತವಾಗದಂತೆ ಮಾಡುವಂಥ ಶಕ್ತಿಯನ್ನ, ಅದು ತಮ್ಮ ಕೆಲಸನ ಮಾಡಬಾರ್ದು. ಕೋಪ ಬಂದಾಗ ಅದರ ರಿಯಾಕ್ಷನ್ ಹೇಗಿರುತ್ತೆ ಅಂತಂದ್ರೆ, ಏನು ಬೇಕಾದರೂ ಮಾಡಿಬಿಡ್ತೀವಿ ನಾವು, ಕೊಲೆ ಕೂಡ ಮಾಡಿಬಿಡ್ತೀವಿ ನಾವು, ಬೈದು ಬಿಡ್ತೀವಿ, ನಮಗಿಂತ ಹಿರಿಯರಾದರೂ ನೋಡೋದಿಲ್ಲ, ಆ ರೀತಿಯೆಲ್ಲ ಮಾಡಿಬಿಡ್ತೀವಿ. ಅದೇ ನಮಗೆ ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ಕೆಪಾಸಿಟಿ ಇದ್ದರೆ, ಶಕ್ತಿ ಇದ್ದರೆ ಏನಾಗುತ್ತೆ, ಆ ಒಂದು ಕೆಲಸ ನಡೆಯೋದು ತಪ್ಪುತ್ತೆ ತಾನೇ. ಅಂದರೆ ಅದು ತಮ್ಮ ಕೆಲಸವನ್ನು ಮಾಡದೇ ಇರೋ ಹಾಗೆ ತಡೆಯುವಂಥ ಒಂದು ಶಕ್ತಿಯನ್ನು ಪಡೆಯೋದು ಇದೆಯಲ್ಲ, ಅದನ್ನು ಸಹಿಸೋದು ಅಂತ ಅರ್ಥ. ಸಹಿಸೋದ್ರಲ್ಲಿ ಸಮರ್ಥನಾಗೋದು ಅಂತಂದರೆ ಅರ್ಥ ಏನು, ಅದನ್ನು ತಡ್ಕೊಳ್ಳುವಂಥ ಒಂದು ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು ಅಂತ ಅರ್ಥ. ಈಗ ನೋಡಿ, ಕಾಮದಿಂದ ಕ್ರೋಧದಿಂದ ಉಂಟಾಗುವಂಥ ವೇಗ ಅಂತಂದರೆ ಏನು ಅಂತ ಅರ್ಥ ಆಯಿತು. ಮತ್ತು ಅದನ್ನು ಸಹಿಸೋದ್ರಲ್ಲಿ ಸಮರ್ಥನಾಗೋದು ಅಂತಂದರೆ ಅರ್ಥ ಏನು. ಹೆಂಗಂದ್ರೆ ಹಂಗೆ ಕೋಪ ಬಂದಿದ ತಕ್ಷಣ ತಟಾರ್ ಅಂತ ಬೈದು ಬಿಡೋದು, ಒಡೆದು ಬಿಡೋದು, ಕೊಲೆ ಮಾಡಿಬಿಡೋದು, ಆಮೇಲೆ ಕೂತ್ಕೊಂಡು ಪಶ್ಚಾತ್ತಾಪ ಪಡೋದು. ಕೆಲವ್ರಿಗೆ ಆ ಪಶ್ಚಾತ್ತಾಪನೂ ಇರೋದಿಲ್ಲ. ಅದಲ್ಲ, ಅದನ್ನು ತಡ್ಕೊಳ್ಳುವಂಥ ಶಕ್ತಿಯನ್ನು ಪಡ್ಕೊಳ್ಳೋದಿದೆಯಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ನಾವು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.